ರುಚಿಯ ನೀಡುತ್ತದೆಯೇ ರುಚಿಯ ನೋಡುತ್ತದೆಯೇ ರುಚಿಯ ನೋಡುತ್ತದೆಯೇ ರುಚಿಯ ನೋಡುತ್ತದೆ ಇದದಿ ಬಳಸುತ್ತದೆ ಇದದಿ ಬಳಸುತ್ತದೆ ಅಲ್ಲಿಗೊಬ್ಬ ಬಂದ ಅಷ್ಟೊತ್ತಿಗೊಬ್ಬ ಬಂದ ಬಂದವರು ಸಮ ಬಂದಿದ್ನ ಬಂದವ ಹೇಳಿದ್ದಂತದ್ದು ಧರ್ಮ ರುಚಿ ಇಲ್ಲ ಉಪ್ಪು ಸರಿ ಇಲ್ಲ ಖಾರ ಸರಿ ಇಲ್ಲ ಎಂತ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ನಾನು ಹೇಳ್ದೆ ನಾನು ಪರಮ ಅಂತೇಳಿ ಬರೇ ಪರಮ ಅಲ್ಲ ಮತ್ತೆ ಹೋಳಿಗೆ ಪರಮ ಅಂತಾರೆ ಪಾಯಸದ ಪರಮ ಅಂತಾರೆ ಅಡುಗೆ ಪರಮ ಅಂತಾರೆ ಅಡುಗೆಯಲ್ಲಿ ಹೆಸರು ಮಾಡೋದು ಬಹಳ ಕಷ್ಟ ಸ್ವಾಮಿ ಹೌದೌದು ಕೆಲವರಿಗೆ ಉಪ್ಪಾಗುದಿಲ್ಲ ಕೆಲವರಿಗೆ ಖಾರ ಆಗುದಿಲ್ಲ ಕೆಲವರಿಗೆ ಸಿಹಿ ಆಗುದಿಲ್ಲ ಕೆಲವರಿಗೆ ಹುಳಿ ಆಗುದಿಲ್ಲ ಅದೆಲ್ಲವನ್ನು ನಿಭಾಯಿಸಿಕೊಂಡು ಅಡುಗೆಯಲ್ಲಿ ಹೆಸರು ಮಾಡಿದ್ರು ಅಂತ ಹೇಳಿದ್ರೆ ಪರಮ ಈ ರುಚಿ ಶುಚಿ ಒಳ್ಳೆದುಂಟು ಅಂತ ತಿಳಿಯಾದ್ರೆ ಯಾರು ಅಡಿಗೆ ಮಾಡ್ಬೋದು ಸ್ವಾಮಿ ಬ್ರಾಹ್ಮಣರೇ ಆಗ್ಬೇಕಂತಿಲ್ಲ ಈಗ ಬರ ಊರ್ನೆಲ್ಲ ಹೋಗಿ ನೋಡಿ ಎಲ್ಲ ಬ್ರಾಹ್ಮಣರೇ ಅಡಿಗೆ ಮಾಡೋದು ಎಲ್ಲ ಜನರು ಹಾಕೊಂಡಿದ್ದಾರೆ ಹೌದೌದೌದು ಕೆಲವರು ಭಟ್ರೆ ಇರ್ಲಿ ಬಿಡಿ ಅವರವರ ಜೀವನೋಪಾಯ ಹಾಗಾಗಿ ಈ ಧರ್ಮಾತ್ಮ ಮಹಾರಾಜರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೆ ಅಡುಗೆ ಮಾಡ್ಕೊಂಡೇ ಇದ್ದೆ ನಾಳೆಯ ದಿನದಲ್ಲಿ ಮಗಳ ನಾಮಕರಣ ವಿಶೇಷ ಅಡುಗೆ ಆಗಬೇಕು ಎನ್ನುವ ಹಾಗೆ ಹೇಳಿದ್ದಾರೆ ಊರಿನವರು ಪರ ಊರಿನವರು ಬರ್ತಾರೆ ಎನ್ನುವ ಕಾರಣಕ್ಕಾಗಿ ಬರೇ ನಾನು ಒಬ್ಬನೇ ಅಲ್ಲ ನನಗೊಬ್ಬ ಸಹಾಯಕ ಇದ್ದ ನಾಣಿ ಅಂತೇಳಿ ಅವನ ಹೆಸರು ಹೇಳಿದ ಕೆಲಸ ಒಂದು ಸುಸೂತ್ರ ಮಾಡುವುದಿಲ್ಲ ಈಗ ಕರೀತೆ ನೋಡೀಗ ಏನಾಣಿ ನಾನೇ ಮುಸ್ರಿ ಹಾಗೆ ಉಂಟು ಮಸಿ ಹಾಗೆ ಉಂಟು ಎಂತ ಹೋಟೆಲ್ ಕೆಲಸ ಮಾಡುದಾ ಹೌದು ಸ್ವಲ್ಪ ಒತ್ತಿ ತಿಕ್ಕಬೇಕು ಯಾಕೆ ಮಸಿ ಹೋಗುದಿಲ್ಲ ತಗೊಂಡು ಸಂಬಳಕ್ಕಾದ್ರೂ ಪ್ರಾಮಾಣಿಕ ಕೆಲಸ ಮಾಡ್ಬೇಕು ಒಟ್ಟಾರೆ ಮೇಲೆ ಮಾಡಿದ್ರೆ ಆಗ್ತದ ಈಗ ಕರೆದದ್ದು ಯಾಕೆ ಗೊತ್ತಾ ನಾಳೆಯ ದಿನದಲ್ಲಿ ಧರ್ಮಾತ್ಮ ಮಹಾರಾಜರ ಮಗಳ ನಾಮಕರಣ ವಿಶೇಷ ಅಡುಗೆ ಆಗಬೇಕು ಅಂತ ಹೇಳಿದ್ದಾರೆ 3 ಬಗೆಯ ಸಿಹಿ ತಿಂಡಿ ಆಗ್ಬೇಕು ಹೋಳಿಗೆ ಲಾಡು ಜಿಲೇಬಿ ಆಮೇಲೆ ಪುಣ್ಯಾತ್ಮ ಅದು ಬೊಜ್ಜದ ಅಡುಗೆಗೆ ನಾಮಕರಣ ಬೊಜ್ಜದ ಅಡುಗೆ ಎಲ್ಲ ಒಂದೇ ನಿನಗೆ ನೀವು ಮಾಡಿ ರಾಶಿ ಹಾಕಿದಲ್ಲ ಅದು ಬೇರೆ ಹಾಗಾಗಿ ಪಟ್ಟಿ ಮಾಡಿ ಇಟ್ಟಿದ್ದೇನೆ ಶ್ರೇಷ್ಠಗಳ ಅಂಗಡಿಗೆ ಹೋಗಿ ಸಾಮಗ್ರಿಗಳನ್ನು ತಗೊಂಡು ಬಾ ನಾನು ಇವತ್ತು ಶ್ರೇಷ್ಠಗಳ ಅಂಗಡಿಗೆ ಹೋಗುದಿಲ್ಲ ಯಾಕಂದ್ರೆ ಹಳೆ ಬಾಕಿ ಹಾಗೆ ಉಂಟು ತಿಂಗಳ ಕೊಡ್ತಾ ಇದ್ದೇವಲ್ಲ ತಿಂಗಳು ಕೊಟ್ಟಿದ್ದು ನಗಲಿ ಆಗಿದೆ ಏನು ಅದೇ ದಿನ ಕೊಟ್ಟಿದ್ದು ಅವ್ರಿಗೆ ಬರೀಲಿಕ್ಕೆ ಆಗುದಿಲ್ಲ ಹೆಚ್ಚಿಗೆ ಬರೆದಿದ್ದಾರಾ ಹೆಚ್ಚಿಗೆ ಬರ್ದಿಟ್ಟು ಅದು ನಾನೇನು ಅಂತ ವಿಚಾರ ಮಾಡ್ತೇನೆ ಇಲ್ಲ ನೀವು ಹೋಗಿ ನೀವು ಹೋಗು ಅಂತ ಹೇಳಿದ್ರೆ ಹೋಗ್ಬೇಕು ನಮಸ್ಕಾರ ನಮಸ್ಕಾರ ನಮ್ಮ ಅಡುಗೆ ಸಹಾಯಕ ನಾಣಿಯವರೇ ನಮಸ್ಕಾರ ಏ ಪರಮ ಎಲ್ಲೇ ಹೋಗಲಿ ಎಲ್ಲವರ ಬಾಯಲ್ಲೂ ನೀನೆ ಎಂತ ತಿನ್ನುವ ತಿಂಡಿಯ ನಾವು ತಿನ್ನು ಕಡ್ಲೆಕಾಯ ಹಾಗಲ್ಲ ನಿನ್ನ ಸುದ್ದಿಯೇ ಮಾತಾಡುದು ನಮ್ಮ ಸುದ್ದಿ ಏನಂತ ಅಡುಗೆಯಲ್ಲಿ ಪರಮನನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ ಅಂತ ಮತ್ತೆ ನಿನ್ನ ಪಾಯಸಕ್ಕೆ ಏನು ಹೆಸರುಂಟಾ ಹೆಸರಾಕಿಯೇ ಪಾಯಸ ಮಾಡಿದ್ದು ಹಾಗಾಗಿ ಒಳ್ಳೆ ಹೆಸರು ಒಳ್ಳೆ ಹೆಸರು
ಬಾರಿ 3 ಬಾರಿ ಪಾಯಸ ಇದ್ರೆ ಇದ್ರಲ್ಲ ನಾ ತೆಗೆದಿಟ್ಕೊಳ್ತೇನೆ. ನೀನು ಭಾರಿ ಬುದ್ಧಿವಂತ. ಮತ್ತೆ ನಾಳೆ ಕಾರ್ಯಕ್ರಮದ ಕುರಿತಾಗಿ ಎಲ್ಲಾ ಉಸ್ತುವಾರಿ ನಿನ್ನದಂತ ಹೌದೇನೋ? ಹೌದು, ಯಾವ ರೀತಿಯ ಕೊರತೆ ಆಗಬಾರದು ಎನ್ನುವ ಹಾಗೆ ಮಹಾರಾಜರು ಹೇಳಿದ್ದಾರೆ. ನನಗೆ ಮಾತ್ರ ಅಲ್ಲ, ನಾಳೆಗೂ ಜವಾಬ್ದಾರಿ ಉಂಟು. ಹೌದು, ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ಆದ್ರೆ ಬರುವಂತ ಜನರನ್ನು ನಿಯಂತ್ರಿಸುವುದಕ್ಕಾಗಿ ನಾವು ಹೋಗಬಹುದು. ಆದ್ರೆ ಅಡುಗೆ ವಿಚಾರದಲ್ಲಿ ನಿಮ್ಮದೇ ಕೈ ತಾನೆ. ಹೌದು, ಮತ್ತೆ ಬಹಳ ಜನ ಸೇರುವಂತ ಒಂದು ನಿರೀಕ್ಷೆ ಉಂಟಂತೆ. ಹೇಳಲಿಕ್ಕಿಲ್ಲ, 2,000 ಜನ ಹೇಳಿದ್ದಾರೆ. 2,500 ಹೋಳಿಗೆ ಮಾಡ್ತೇವೆ. ಎಂತ ಜನಕ್ಕಿಂತ ಹೋಳಿಗೆ ಹೆಚ್ಚಿನ? ಯಾಕೆ ಅಂತ ಹೇಳಿದ್ರೆ ಅನ್ನ ಸಾರಾದ್ರೂ ಆ ಕ್ಷಣದಲ್ಲಿ ಮಾಡಬಹುದು. ಈ ಹೋಳಿಗೆ ಆ ಕ್ಷಣದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಹೋಳಿಗೆ ಹೋಗಿ ಕಟ್ಕೊಂಡು ಹೋದ್ರೆ ಆಯ್ತು. ಹಾಗೆ ತೊಂದರೆ ಇಲ್ಲ, ಕಡಿಮೆ ಅಂತ ಆಗಬಾರ್ದು. ಕಡಿಮೆ ಆಗಬಾರ್ದು. ಮತ್ತೆ ಊಟಕ್ಕೆ ಬಂದವರಿಗೆಲ್ಲ ಕಡುಬು ಉಂಟೇನಾ? ನೇರ ಬಂದು ಊಟ ಮಾಡಿ ಹೋದ್ರೆ ತೊಂದರೆ ಇಲ್ಲ. ಬಂದ್ಕೊಂಡು ಚೊಯ್ ಅಂದ್ರೆ ಕಡುಬೆ. ಕಡಿಮೆ ಎಲ್ಲರೂ ಊಟದಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ನಮ್ಗೆ ವಿಚಾರ ಹೇಳಿಕ್ಕೆ ಅದೆಲ್ಲ ಪುಣ್ಯಾತ್ಮ. ಕೊಟ್ಟೆ ಕಡಿಮೆ ವ್ಯವಸ್ಥೆ ಉಂಟ ನಾಳೆ ಅಂತ. ಹೊಟ್ಟೆ ಕಡುಬ ಆಸೆ ಇದ್ರೆ ಮಾಡುವ. ಹೌದೌದು, ಆಗ್ಲಿ. ಕಾಯಿ ಹೇಳ್ಬೇಡ, ಕಾಯಿ ಹೇಳ್ಬೇಡ. ಅಲ್ಲ, ಹೊಂದಾಣಿಕೆ ಆದ್ರೆ ಆಗಬಹುದಷ್ಟೇ. ಪರಮ, ನಾಳೆ ಕಾರ್ಯಕ್ರಮದ ಕುರಿತಾಗಿ ಒಂದು 2 ಮಾತಾಡ್ಬೇಕಂತ ಬಂದು. ಏನು ಪರಮ, ಬಾರಯ್ಯ ಪರಮ ಬಾರಯ್ಯ, ಚಾರು ಪರಮಾ ನದಿ ವಿಷವ ಸೇರಿಸುತ್ತ ವಿಷವ ಸೇರಿಸುತ್ತ ತೀರಿಸನ್ನಾಸೆಯ ಕನವೀವೆ ಎನ್ನುತ್ತ ತೀರಿಸನ್ನಾಸೆಯ ಕನವೀವೆ 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 ಎನ್ನುತ್ತ ಚಾರು ಪರಮಾ ನದಿ ವಿಷವ ಸೇರಿಸುತ್ತ ತೀರಿಸನ್ನಾಸೆಯ ಮಹಾರಾಜರು ಬಹಳಷ್ಟು ಜಾಗ್ರತೆ ವಹಿಸಿಕೊಟ್ಟಿದ್ದಾರೆ. ಬಂದವರಿಗೆ ಯಾವುದೇ ರೀತಿಯಂತ ಕುಂದು ಕೊರತೆಗಳಾಗಬಾರದು. ತೊಂದರೆ ಆಯ್ತು ಅಂತೇಳಿ ಆದ್ರೆ ಹೆಸರು ಬರೋದು ಮಹಾರಾಜರಿಗಲ್ವಾ? ಹೌದು ತಾನೆ. ಕಾರಣ ಏನು? ಈ ಮಾಣಿಕ್ಯಪುರದಲ್ಲಿ ಇಂಥ ಒಂದು ಅಪರೂಪದ ಕಾರ್ಯಕ್ರಮ. ಮಹಾರಾಜರಿಗೆ ಮದುವೆಯಾಗಿ ಅದೆಷ್ಟೋ ವರ್ಷ ಕಳೆದರೂ ಸಹ ಮಕ್ಕಳಾಗ್ಲಿಲ್ಲ, ಸಂತಾನ ಆಗ್ಲಿಲ್ಲ. ಈಗ ಮಗು ಹುಟ್ಟಿದ್ದು. ಈ ಸಂತೋಷದ ವಿಚಾರವನ್ನು ಹಂಚಿಕೊಳ್ಳುವುದಕ್ಕಾಗಿ, ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ, ಅದನ್ನು ಕಂಡು ಸಂಭ್ರಮಿಸುವುದಕ್ಕಾಗಿ ಊರ ಪರ ಊರಿನವರು ಬಹಳಷ್ಟು ಮಂದಿ ಬರ್ತಾರೆ. ಬಂದೇ ಬರ್ತಾರೆ. ಬಂದವರನ್ನು ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ಬೇಕಾಗಿದ್ದು ಈ ನಾಡಿನ ಪ್ರಜೆಗಳಾಗಿರುತ್ತ ನಮ್ಮ ಕರ್ತವ್ಯ ತಾನೆ. ಕಾರ್ಯಕ್ರಮ ಏನೇ ತೊಂದರೆ ಆಗದ ಹಾಗೆ ಸಂಭ್ರಮದಿಂದ ನಡೆಯುತ್ತದೆ ಎನ್ನುವಂತ ಆ ವಿಶ್ವಾಸ ನಮಗೆ ನನಗೆ ನಮಗೆ ಕಷ್ಟ ಆದ್ರೂ ತೊಂದರೆ ಇಲ್ಲ, ಬಂದವರಿಗೆ ತೊಂದರೆ ಆಗಬಾರದು. ಹೌದು ತಾನೆ. ಆದ್ರೆ ನಾನು ಯೋಚನೆ ಮಾಡುದು ನಿಮ್ಮ ಬಗ್ಗೆ. ಏನು? ನೀವೆಷ್ಟು ವರ್ಷ ಆಯ್ತು ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದೀರಿ? ಜೀವನದಲ್ಲಿ ಎಲ್ಲಾದ್ರೂ ಅಲ್ಪ ಸ್ವಲ್ಪ ಬದಲಾವಣೆ ಆದದುಂಟಾ? ಬದಲಾವಣೆ ಎಂತದ್ದು? ಬೇರೆ ಕಡೆ ಹೋದ್ರು ಮಾಡುದು ಅಡಿಗೆ ಅಲ್ವಾ? ಮತ್ತೆ ಬದಲಾವಣೆ
ಚಲಾವಣೆ ಎಲ್ಲಿ ಇದ್ರೇನು? ಹಾಗಲ್ಲ, ಹಾ. ಈ ಅಡುಗೆಯಿಂದಾಗಿ ಹಾ. ಏನಾದ್ರೂ ಸಂಪಾದನೆ ಮಾಡಿತ್ತು ಉಂಟಾ ಅಂತ. ಸಂಪಾದನೆ ಮಾಡಿದ್ದಿಲ್ಲ. ಹಾ. ಸಂಪಾದನೆ ಮಾಡಿದ್ದಿಲ್ಲ. ಕಾರಣ ಏನು ಗೊತ್ತುಂಟಾ? ಹಾ. ನೀನಂತಲ್ಲ, ಹಾ. ಪ್ರತಿಯೊಬ್ಬರೂ ಸಹ ಹಾ. ನಾವು ಒಬ್ಬಂಟಿ ಆಗಿದ್ದಾಗ ಹಾ. ಆ ದಿನದ ಖರ್ಚಿನ ಬಗ್ಗೆ ಮಾತ್ರ ಯೋಚನೆ ಮಾಡುದು. ಅಲ್ಲ, ಆಡಿಕೊಂಡ ಸಂಬಳಕ್ಕೆಲ್ಲ ತೊಂದರೆ ಇಲ್ಲ. ಹಾ. ಪ್ರಾಮಾಣಿಕತೆ ದುಡಿತಾ ಆದ್ರೆ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡುದಿಲ್ಲ. ಯಾಕೆ ಹೇಳು? ಮಾಡ್ಲಿಲ್ಲ. ನಾವು ಒಬ್ಬರೇ ಅಂತ. ಹೌದು. ನಾಳೆ ದಿನ ಹಾಗಿರುವುದಿಲ್ಲ. ಹಾ. ನೀವೊಬ್ಬ ಗೃಹಸ್ಥನಾಗ್ತಿ, ಹಾ. ಹೆಂಡತಿ ಮಕ್ಕಳಾದ ಮೇಲೆ ಹಾ. ಅವರು ನಿನ್ನಲ್ಲಿ ಪ್ರಶ್ನೆ ಮಾಡ್ತಾರೆ, ನೀವು ಇಷ್ಟು ವರ್ಷ ದುಡಿದಿದ್ದೀರಲ್ಲ, ಹಾ. ಏನು ಮಾಡಿಟ್ಟಿದ್ದೀರಿ ಅಂತ ಕೇಳಿದ್ರೆ ಹಾ. ಕೊಡ್ಲಿಕ್ಕೆ ಉತ್ತರ ಉಂಟೇನಾ? ಹೇಳಿದ್ರೆ ಹೇಳಲಿಕ್ಕೆ ಉತ್ತರ ಇಲ್ಲ. ಹಾ. ಹಾಗಂತ ಅದ್ರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಹಾ. ಯಾಕೆಂತ ಹೇಳಿದ್ರೆ ನಮ್ಮ ಯಜಮಾನರು ಅಂತ ಹೇಳಿದ್ರೆ ಯಾರು? ಯಾರು? ಕರುಣಾ ಸಾಗರ, ಹಾ. ಕರುಣಾಕರ ಮೂರ್ತಿ, ಆಪತ್ ಬಾಂಧವ, ಹಾ. ಕೊಡುಗೈ ದಾನಿ. ಹಾ. ಕಷ್ಟ ಕಾಲದಲ್ಲಿ ಯಜಮಾನ್ರೆ ಹೀಗಾಯ್ತು ಅಂತ ಹೇಳಿದ್ರೆ ಹಾ. ಖಂಡಿತ ಕೈ ಬಿಡುವುದಿಲ್ಲ ಅಂತ ನಂಬಿಕೆ ನಮಗುಂಟು. ಅದುವೇ ಹಾ. ಅನ್ನವನ್ನಿತ್ತಂತ ವಿಧಾತನನ್ನು ನಾವು ಕರುಣಾಕರ ಅಂತಾನೇ ಕರಿಬೇಕು. ಹಾ. ಹಾಗಂತ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟಗಳಿಗೂ ಹಾ. ಯಜಮಾನರೇ ಬರ್ಲಿಕ್ಕೆ ಆಗ್ತದ? ಎಲ್ಲಾ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಆಹಾ. ದೇವರಿದ್ದಾನೆ, ದೇವರ ಮೇಲೆ ಭಾರ ಹಾಕಿದ್ರೆ ಆಯ್ತು. ಹೌದು ಪರಮ. ಹಾ. ಕಷ್ಟ ಬಂದಾಗ ಭಗವಂತನ ಮೊರೆ ಹೋಗುವುದು ನಿಜ. ಹಾ. ಹಾಗೆಂದುಕೊಂಡು ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೈ ಕಟ್ಟಿ ಕುಳಿತುಕೊಳ್ಬಾರದು. ಪ್ರಯತ್ನ ಮಾಡ್ಬೇಕಲ್ಲ. ನಮ್ಮ ಪ್ರಯತ್ನ ಸದಾ ನಿರಂತರವಾಗಿರ್ಬೇಕು. ಹೌದು. ಯಾಕೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಗೊತ್ತುಂಟಾ? ಗೊತ್ತಿಲ್ಲ. ನಾನು ಹೇಳುವಂತ ಕೆಲಸಗಳು ನೀವು ಮಾಡಿದೆ ಹೌದಾದ್ರೆ ಹಾ. ನಿಮಗೆ ಬೇಕಾದಷ್ಟು ಹಣ ನಾನು ಕೊಡ್ತೇನೆ. ಅಂದ್ರೆ ಬೇರೆ ಅಡುಗೆ ಆಗ್ಬೇಕಾ? ಒಂದು 100 ಜನಕ್ಕೆ ನಾನು ಮಾಡ್ತೇನೆ. ಹೌದು. 100 ಕಾದ್ರೆ ನಾನಿದ್ದೆ. ಹಾ. 100ಕ್ಕಾದ್ರೆ ಅವ ಇದ್ದಾನೆ, 100ಕ್ಕೆ 180ಕ್ಕಾದ್ರೆ ನಾವು ಇದ್ದೇವೆ, 180 90ಕ್ಕಾದ್ರೆ ಮತ್ತೆ ಯಾರು ಜನ ಹುಡುಕುವೆ. 60ಕ್ಕೆ ಬೇಡ? ಆದ್ರೆ ಒಂದು 60ಕ್ಕೆ ಕಡಿವಾಣ ಬೀಳುವ ಅಂದದುಂಟು. ಹೌದಾ? ಒಂದು ವಿಚಾರ ಗೊತ್ತುಂಟಾ? ಹಾ. 60 ಅಲ್ಲ, ಹಾ. 90ಕ್ಕೂ ಕಡಿವಾಣ ಬಿದ್ದರೂ ಸಹ ಹಾ. ಆ ಸ್ಥಳ ಸೇರಿದಾಗ ಹಾ. ಕಡಿವಾಣದ ಬಗ್ಗೆ ಆಲೋಚನೆ ಮಾಡುವವರೇ ಇಲ್ಲ. ಹೌದು. ಬಿಡು, ಬೇರೆ ಅಡುಗೆ ಕುರಿತಾಗಿ ಹಾ. ನಾನು ಕರೆ ಕೊಡ್ಲಿಕ್ಕೆ ಬಂದದಲ್ಲ. ಮತ್ತೆ ನಾಳೆ ಕಾರ್ಯಕ್ರಮದಲ್ಲಿ ನಿಮ್ಮ ಅಡುಗೆ ಆದ್ಮೇಲೆ ನಾನು ಹೇಳುವಂತ ಕೆಲಸ ಮಾಡಿ. ಅಡುಗೆ ಆದ್ಮೇಲೆ ಬಡಿಸುವುದಲ್ವಾ? ಅಲ್ಲ, ಅಡುಗೆ ಆದ್ಮೇಲೆ ಬಡಿಸುವುದೇ. ಹಾ. ಆ ಬಡಿಸುವಂತ ಪೂರ್ವದಲ್ಲಿ ಏನ್ ಮಾಡ್ಬೇಕು ಕೇಳು. ಏನು? ಯಾರಿಗೂ ಗೊತ್ತಾಗದ ಹಾಗೆ ಹಾ. ನೀನು ತಯಾರಿಸಿರುವಂತ ಅಡುಗೆಗೆ ಹಾ. ವಿಷ ಬೆರೆಸುವೆ. ಏನ್ ಮಾಡ್ಬೇಕು? ವಿಷ ಹಾಕ್ಬೇಕು. ಉಂಡೆಯ ಮನಗಿರನೆನಿಸುವುದೇತಕ್ಕೆ ಉಂಡೆಯ ಮನಗಿರನೆನಿಸುವುದೇತಕ್ಕೆ ಪಟ್ಟನೆ ತೊಲಗೋದೆ ಏ ಪಟ್ಟನೆ ತೊಲಗೋದೆ ಪಟ್ಟೆಯನ್ನು ತಿಂದುಬಿಡಿರಿ ಪಟ್ಟೆ ತೊಲಗೋದೆ ಹೊಡಿವೆ ಪಟ್ಟೆಯ ಅಡುಗೆ ಆದ್ಮೇಲೆ ಏನ್ ಮಾಡ್ಬೇಕು? ಆ ಅಡುಗೆಗೆ ವಿಷ ಬೆರೆಸ್ಬೇಕು. ಹುಷಾರ್! ಬಂದವರೆಲ್ಲ ಊಟ ಮಾಡಿದವರು ಸಾಯ್ಬೇಕು. ಒಮ್ಮೆ ಹೇಳಿದಕ್ಕಾಯ್ತು, ಇನ್ನೊಮ್ಮೆ ಹೇಳಿದ್ರೆ ಜಾಗ್ರತೆ. ಏನೋ ಹೊಸ ವಿಷಯ ಹೇಳ್ತಾನೆ ಎನ್ನುವ ಕಾರಣಕ್ಕಾಗಿ ಕಿವಿ ಅರಳಿಸಿ ಆಲಿಸಿದೆ. ಅಡುಗೆಗೆ ವಿಷ ಹಾಕುದ? ಊಟ ಮಾಡಿದವರ ಪರಿಸ್ಥಿತಿ ಏನಾಗ್ತದೆ? ಅವರೆಲ್ಲ ಸಾಯ್ಲಿ. ಬೇಡ. ಸಾಯ್ಬೇಕೆನ್ನುವುದೇ ನಮ್ಮ ಉದ್ದೇಶ. ಅವರು ಸಾಯುವ ಬದಲು ಹಾ. ಆ ವಿಷಯವನ್ನು ನೀನು ಒಬ್ಬನೇ ತಗೊಂಡು ನೀನು ಒಬ್ಬನೇ ಸಾಯ್ತಿದ್ಯಲ್ಲ. ಅಷ್ಟು ಜನ ಹೋಗೋದು ನೀವು ಒಬ್ರು ಹೋಗಿ ಏನಿಗೆ ತೊಂದ್ರೆ? ಲೆಕ್ಕಕ್ಕ. ಅಂದ್ರೆ ಪುಣ್ಯಾತ್ಮ, ನನ್ನ ಹಣ ಕೊಡ್ತೀರಾ? ಹಣ ಕೊಡಬಹುದು. ಸತ್ತ ಅವರು ಮತ್ತೆ ಬದುಕಿ ಬರಲಿಕ್ಕೆ ಉಂಟಾ? ಏನು ಸತ್ತವರೆಲ್ಲ ನಿನ್ನ ಕುಟುಂಬದರ? ಆದ್ರೂ ಧರ್ಮಾರ್ಥವಾಗಿ ಅವರನ್ನು ಕೊಲ್ಲುವುದು ಸರಿಯಾ? ಹೇಳ ಹೆಸರಿಲ್ಲದ ನಿನಗೆ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ, ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ. ಮಹಾರಾಜರು ಕೊಡುವಂತ ಸಂಬಳಕ್ಕೆ ಕೈ ಒಟ್ಟುವ ಜನ ನೀನು ಮಹಾರಾಜರನ್ನು ಕೆಟ್ಟ ಹೆಸರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯ. ಒಮ್ಮೆ ಆಡಿದಕ್ಕಾಯ್ತು, ಹಾಗಂತ ಈ ವಿಷಯ ನಮ್ಮಲ್ಲೇ ಇಟ್ಕೊಳ್ಳೋದಿಲ್ಲ. ಮಹಾರಾಜರಲ್ಲಿ ಹೇಳಿ ನಾಳೆಯ ದಿನದಲ್ಲಿ ನಿನಗೆ ಈ ಉದ್ಯೋಗವೂ ಇಲ್ಲ, ಇಲ್ಲಿ ಇರ್ಲಿಕ್ಕೂ ಇಲ್ಲ, ಇಲ್ಲಿ ಇರ್ಲಿಕ್ಕಿಲ್ಲ, ನೇರ ಹಿಲಿಯಾಣ ಕಳಿಸಿ ಬಿಡ್ತೇನೆ. ಬಾ. ಪರಮ ಹಾ? ಸಿಟ್ಟು ಬಂತೀನ? ಸಿಟ್ಟು ಬಾರದೆ? ಅಲ್ಲ, ಬೇಸರ ಆಯ್ತಿನ? ಮತ್ತೆ ಇಂಥದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಸಿಟ್ಟು ಮಾಡುದಿನ? ಮೈ ಮುಟ್ ಅಲ್ಲ, ಯಜಮಾನ್ ಅಂದ್ರೆ ಯಾರು ಹೇಳು? ಹಾ. ಈ ಮಾಣಿಕ್ಯಪುರದಲ್ಲಿ ಹಾ. ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಸಾಕ್ಷಾತ್ ದೇವರು ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು. ಹಾಯ್. ನೀವು ಎಂತ ಮಾತಾಡುದು? ಎಂತ ನಿಮ್ಮ ನ್ಯಾಲಿಗೆ ಒಂದೇ ಎರಡ ಯಾಕೆ? ಆವಾಗ ಎಂತ ಹೇಳಿದ್ರೆ ಆವಾಗ ಹಾಗೆ ಹೇಳಿದ್ರೆ ವಿಷ ಹಾಕ್ಬೇಕು ಅಂತ ಹೇಳಿದ್ರೆ ವಿಷವ? ಹಾ. ಇಂಥ ಕಾರ್ಯಕ್ರಮದಲ್ಲಿ ವಿಷ ನಿಮಗೆ ತಲೆ ಹಾಳಾಗಿದೆ. ಅಲ್ಲ ಹಾಳಾಗಿ ನಮ್ಗಲ್ಲ, ಮತ್ತೆ? ನಿನಗೆ. ಯಾಕೆ ಕೇಳು? ಯಾಕೆ? ನೀನ್ ನೇರ ಬಂದೆ ಅಥವಾ ಮಧ್ಯದಲ್ಲಿ ನಿಂತು ಬಂದೆ? ಅಲ್ಲೇ ಪುಣ್ಯಾತ್ಮ, ನಾನು ಹೆದ್ದಾರಿಯಲ್ಲೇ ಬಂದದ್ದು. ಅದಿರೋದು ಹೆದ್ದಾರಿಯಲ್ಲೇ. ಆ ವ್ಯವಸ್ಥೆಗಳ ಒಳಪಟ್ಟು ನಾವು ಬಂದದಲ್ವಾ? ಅಂದ್ರೆ ಇಲ್ಲಿ ಬಂದ ಮೇಲೆ ವ್ಯವಸ್ಥೆ ಮಾಡ್ಕೊಂಡ್ಯಾ? ಅದು ನಮಗೆ ಗೊತ್ತೇ ಇಲ್ಲ. ಹೌದಾ? ಆದ್ರೆ ಈ ಸಂದರ್ಭದಲ್ಲಿ ವಿಷಯದ ಸುದ್ದಿ ನಾನು ಯಾಕೆ ಮಾತಾಡಿದೆ ಕೇಳು. ಯಾಕೆ? ಈ ಮಾಣಿಕ್ಯಪುರದಲ್ಲಿ ಹಾ. ಅಡುಗೆ ಮಾಡುವಂತ ವಿಚಾರದಲ್ಲಿ ಹಾ. ನಿನಗೊಂದು ಒಳ್ಳೆಯ ಹೆಸರುಂಟು. ಹೌದು. ಕೆಲವರೆಲ್ಲ ಹಾಗೆ ಹಾ. ಒಂದು ಮಟ್ಟದ ಹೆಸರು ಗಳಿಸಿಕೊಂಡ್ರು ಸಾಕು. ಹಾ. ಮತ್ತು ಜೀವನದಲ್ಲಿ ಕೆಲವೊಂದಷ್ಟು ತಪ್ಪೇ ಮಾಡುದು. ಹಾ, ಹಾ. ಅವ್ರು ಏನು ತಪ್ಪು ಮಾಡಿದ್ರು ಸಹ ಹಾ. ನೋಡಿದವರು ಏನ್ ಹೇಳ್ತಾರೆ, ಏನು? ಅವ ತಪ್ಪು ಮಾಡ್ಲಿಕ್ಕಿಲ್ಲ, ಹಾ, ಅವ ಒಳ್ಳೆವ. ಮೊದಲು ಹೆಸರು ಉಂಟಲ್ಲ. ಹಾ, ಹಾ. ಅದೇ ರೀತಿಯಲ್ಲಿ ಹಾ. ಇಷ್ಟೆಲ್ಲ ಹೆಸರು ಗಳಿಸಿರುವಂತ ನಿನಗೆ ಹಾ. ಹಣದ ಆಮಿಷವನ್ನು ನಾನು ತೋರಿಸಿದಾಗ ಹಾ. ಹಣಕ್ಕಾಗಿ ನೀನು ಬದಲಾವಣೆಯನ್ನು ಹೊಂದಬಹುದು ಎನ್ನುವುದನ್ನು ಹಾ. ತಿಳ್ಕೊಳ್ಬೇಕಂತ ಕಾರಣಕ್ಕಾಗಿ ನೀನು ಪರೀಕ್ಷೆ ಮಾಡಿದಷ್ಟೇ. ಹಣಕ್ಕಾಗಿ ಬದಲಾಗುವ ಪರಮ ಅಲ್ಲ. ಹಾ. ನೀನು ಪರೀಕ್ಷೆ ಮಾಡಿದಲ್ವಾ? ಹೌದು. ನಾನು ತಮಾಷೆ ಮಾಡಿದ್ದು. ಬೇಸರ ಮಾಡ್ಕೊಳ್ಬೇಡಿ. ಹಾ. ಹೋಗೋ, ಬೇಗ ಹೋಗ್ ಬಾ, ಬೇಗ ಹೋಗು, ಬೇಗ ಹೋಗು. ಅಪ್ಪ, ಇವ್ನು ನಗಲ ಮುಗಿಯುವುದಿಲ್ಲ. ಎಂತದ್ದ? ಏ ಪರಮ, ಹಾ.
ಈ ವಿಷಯದ ಸುದ್ದಿ ಮಾತಾಡುವಾಗ ಹಾ. ನಾನು ನೀನು ನಾಳೆ ಬಿಟ್ರೆ ಹಾ. ಮತ್ತೆ ಯಾರಿಗೂ ಗೊತ್ತಿಲ್ಲ. ಹೌದು. ಮತ್ತೆ ನೀನು ಯಜಮಾನರಲ್ಲಿ ಹೋಗಿ ಹಾ. ಕಾಳಿಂಗ ಬಂದ ಹಾ. ವಿಷ ಹಾಕ್ಲಿಕ್ಕೆ ಹೇಳಿದ, ಇದೆಲ್ಲ ಹೇಳ್ಬೇಡ, ನನ್ನ ಮೇಲೆ ಒಂದು ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ, ಹೌದಾ? ಅದೆಲ್ಲ ದೂರ ಆಗಿ ಹೋಗ್ತದೆ, ಇದೆಲ್ಲ ಬಿಟ್ಟು ಬಿಡ ಅಲ್ಲಿ. ನಾನಂತೂ ಯಾರಿಗೂ ಹೇಳುವವನಲ್ಲ, ಯಾರಿಗೂ ಹೇಳುದಿಲ್ಲ. ಅಷ್ಟು ಸಾಕು. ನಾನಂತೂ ಯಾರೊಬ್ರಿಗೂ ಹೇಳುದಿಲ್ಲ. ಓ, ನಾನಂತೂ ಯಾರೊಬ್ರಿಗೂ ಹೇಳುದಿಲ್ಲ. ಒಬ್ರಿಗೆ ಹೇಳುದಿಲ್ಲ ಮತ್ತೆ ಉಳಿದವ್ರಿಗೆ ಎಲ್ಲಿ ಹೇಳ್ತೀಯ? ನಾನು ಯಾರಿಗೂ ಹೇಳುದಿಲ್ಲ ಅಂತೆ. ಯಾರ ಬಗ್ಗೆ ಹೇಳ್ಬೇಡ. ಎಂತ ಮಾಡೋದು ನೀವು? ಅಲ್ಲೆಲ್ಲ ಮತ್ತೆ ನಿಂತ್ಕೊಂಡು ಯಾರಿಗೂ ದಾರಿ ತೋರಿಸ್ಬೋದಿತ್ತಲ್ಲ. ಇಲ್ಲಿ ಹೋಗ್ಬೇಕಂತ. ಈ ನಾಳೆ ಹಾ? ಈ ಪರಮ ಇದ್ದಾನಲ್ಲ, ಹಾ. ಎಂಥ ಸತ್ಯವಂತ, ಹೌದು. ಜೀವನದಲ್ಲಿ ಮೋಸ ವಂಚನೆ ಎನ್ನುವುದು ಗೊತ್ತೇ ಇಲ್ಲ. ಪ್ರಾಮಾಣಿಕದಿಂದ ಇಷ್ಟು ವರ್ಷ ಇಲ್ಲೇ ಇದ್ದಾನೆ. ಯಜಮಾನರಿಯಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಆತ ಸಿದ್ಧ. ಹಾಗಾಗಿ ಎಷ್ಟು ವರ್ಷ ಇದ್ದಾರೆ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಎಷ್ಟು ವರ್ಷ ಇದ್ದಾನೆ ಅಲ್ಲಿ? ಇಲ್ಲೊಂದು 13 ವರ್ಷ